ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ತೆರೆ ಬಿದ್ದಿದೆ. ಸಾರ್ವಜನಿಕರ ದರ್ಶನ ಅಂತ್ಯವಾಗಿದ್ದು ಇವತ್ತು ಮಧ್ಯಾಹ್ನ ದೇವಿಯ ಗರ್ಭಗುಡಿಯ ಬಾಗಿಲು ಬಂದ್ ಆಗಲಿದೆ. ಕಳೆದ 14 ದಿನಗಳಿಂದ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿತ್ತು. ಹಗಲು ರಾತ್ರಿ ಎನ್ನದೇ ದೇವಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕ್ಯೂನಲ್ಲಿ ನಿಲ್ತಾ ಇದ್ರು. ಮಳೆ ಗಾಳಿ ಯಾವುದನ್ನೂ ಲೆಕ್ಕಿಸದೆ ದೇವಿಯ ದರ್ಶನ ಪಡೆಯುತ್ತಿದ್ರು. ಪ್ರತಿನಿತ್ಯವೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಧಾವಿಸಿದ್ರು. 2 ವಾರದಿಂದ ಭಕ್ತ ಕೋಟಿಗೆ ದರ್ಶನ ನೀಡಿದ ತಾಯಿ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರ್ತಿದ್ದಾಳೆ. ತಾಯಿ ಹಾಸನಾಂಬೆಯ ಗರ್ಭಗುಡಿ ಬಾಗಿಲು ಬಂದ್ ಆಗಲಿದೆ. ಹಾಸನಾಂಬೆ ದೇಗುಲದ ಬಾಗಿಲು ತೆರೆದು 14 ದಿನ, ಸಾರ್ವಜನಿಕರಿಗೆ ದರ್ಶನ ಶುರುವಾಗಿ 13 ದಿನ. ಈ 13 ದಿನದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ. 20 ಕೋಟಿಗೂ ಹೆಚ್ಚು ಹಣ ಹರಿದು ಬಂದಿದ್ದು ಸಿನಿಮಾ ತಾರೆಯರಾದ ಮಿಲನಾ ನಾಗರಾಜ್ ಮತ್ತು ಧ್ರುವ ಸರ್ಜಾ ಕೊನೆ ದಿನ ಹಾಸನಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಾನು ಚಿಕ್ಕ ಹುಡುಗಿಯಿಂದ ನನಗೆ ಬಂದಿರೋದು ಜ್ಞಾಪಕ ಇದೆ. ತುಂಬ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದರೆ ಇದ್ರ ಬೆಳವಣಿಗೆ ನೋಡಿದ್ರೆ ಭಾಳಷ್ಟು ಖುಷಿಯಾಗುತ್ತೆ. ಭಾಳಷ್ಟು ಜನರಿಗೆ ನಂಬಿಕೆ ಇದೆ. ಹಾಗೆ ಹಾಸನಾಂಬೆ ಒಳ್ಳೇದು ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದ್ದೀವಿ. ನನಗೂ ಕೂಡ ಹಾಗೆ ಒಳ್ಳೆಯದಾಗಿದೆ. ನನ್ನ ಹುಟ್ಟೂರು ಹೆಮ್ಮೆ ಆಗುತ್ತೆ, ಖುಷಿಯಾಗುತ್ತೆ ಸರ್. ಯಾಕೆಂದರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಎಷ್ಟು 28-30 ಲಕ್ಷದವರೆಗೂ ಎಲ್ಲ ಕಡೆಯಿಂದ ಇಡೀ ಕರ್ನಾಟಕದಾದ್ಯಂತ ಜನ ಬಂದಿರೋದು ಭಾಳ ಖುಷಿ ಸರ್. ಈ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು. ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಅದೇ ತುಂಬ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯಿತು. ಈ ಬಾರಿಯ ಹಾಸನಾಂಬೆ ಉತ್ಸವವನ್ನ ಜಿಲ್ಲಾಡಳಿತವು ಅಚ್ಚುಕಟ್ಟಾಗಿ ನೆರವೇರಿಸಿದೆ. ಎಲ್ಲೂ ಕೂಡ ಸಣ್ಣದೊಂದು ತೊಂದರೆಯೂ ಆಗಿಲ್ಲ. ಹಾಸನಾಂಬೆ ಉತ್ಸವದ ಸಕ್ಸಸ್ ಹಿಂದೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರ ಪಾಲು ಬಹುದೊಡ್ಡದಿದೆ. ಪ್ರತಿದಿನವೂ ಎಲ್ಲಾ ಮಾಹಿತಿ ಪಡೆಯುತ್ತಿದ್ದ ಕೃಷ್ಣ ಭೈರೇಗೌಡರು ಖುದ್ದು ತಾವೇ ಪರಿಶೀಲನೆ ಮಾಡ್ತಿದ್ರು. ವಿವಿಐಪಿ ದರ್ಶನಕ್ಕೆ ಬ್ರೇಕ್ ಹಾಕಿ ಸಾರ್ವಜನಿಕ ದರ್ಶನಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣದಿಂದಾಗಿ ಸಾರ್ವಜನಿಕರು ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 12 ಗಂಟೆಗೆ ಗಣ್ಯರ ಸಮ್ಮುಖದಲ್ಲಿ ಕೊನೆ ಪೂಜೆ ನಡೆಸಿ ತಾಯಿಯ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ಒಟ್ನಲ್ಲಿ 13 ದಿನಗಳ ಕಾಲ ತಾಯಿಯ ದರ್ಶನ ಪಡೆದ ಭಕ್ತರು ಪುನೀತರಾಗಿದ್ದಂತೂ ಸುಳ್ಳಲ್ಲ. ಕೃಷ್ಣ ಹೆಬ್ಬೇಡು, ನ್ಯೂಸ್ 18 ಹಾಸನ.